ಹಾಯ್, ನಾನು ನಿಮ್ಮ ಪ್ರೀತಿಯ ರಮೇಶ್ ಮಾತಾಡ್ತಿದ್ದೀನಿ. ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ 2025 ಹೋಯಿತು. 2026 ಮೊದಲನೇ ದಿವಸ ಅಂದರೆ ದಿವಸದಲ್ಲಿ ನಾವು ಈ ಹೊಸ ಪ್ರಪಂಚಕ್ಕೆ ಕಾಲು ಇಡ್ತಿದ್ದೀವಿ. ಏನೂ ಬದಲಾವಣೆ ಏನೂ ಆಗಿಲ್ಲ, ಕ್ಯಾಲೆಂಡರ್ ಮಾತ್ರ ಬದಲಾವಣೆ ಆಗಿದೆ. ಜೀವನ ಹಂಗೆ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಅಂದರೆ ನಾನು ವಿಡಿಯೋ ಮಾಡ್ತಿರೋ ಕಾರಣ ನಮ್ಮ ಎಲ್ಲ ಬೋಟ್ಸ್ ವಾಹನ ಡ್ರೈವರ್ಗಳಿಗೆಲ್ಲ ನಾನು ಹೇಳೋಕ್ಕೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಲಾರಿ ಡ್ರೈವರು, ಅದಕ್ಕೆ ನನಗೆ ಒಂದು ಈ ವಿಷಯನ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಮನೇಲಿ ಹಲವಾರು ಪ್ರಾಬ್ಲಮ್ಗಳು ಇರ್ತವೆ. ಅದನ್ನು ಮನಸ್ಸಿಗೆ ಹಾಕೊಂಡು ಮೈಂಡ್ಗೆ ಹಾಕೊಂಡು ಯಾರೂ ಗಾಡಿನ ಓಡ್ಸೋಕ್ಕಂತೂ ಹೋಗಬೇಡಿ. ಅದನ್ನು ಅಲ್ಲೇ ಬಿಟ್ಟು ನಿಮ್ಮ ಸ್ವಂತ ಇಚ್ಛೆಯಿಂದ ನಿಮ್ಮ ಮೈಂಡ್ ಫ್ರೀ ಮಾಡ್ಕೊಂಡು ಗಾಡಿ ಓಡಿಸೋದನ್ನ ಮುಂದೆಗಡೆ ನೋಡಿ ಗಾಡಿ ಓಡಿಸೋದನ್ನ ಆಲೋಚನೆ ಮಾಡಿ. ಯಾಕಂದರೆ ಅಮಾಯಕರು ಜನಗಳು ಬರ್ತಾ ಇರ್ತಾರೆ ಅಡ್ಲಾಗಿ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಂತೆ, ಬಟ್ ನಮಗೂ ಯಾವುದೇ ರೀತಿ ತೊಂದರೆ ಆಗೋದಂತೆ, ತಲೆನೋವಾಗದಂತೆ ಹುಷಾರಾಗಿ ಗಾಡಿ ಓಡಿಸಿ. ಯಾಕಂದರೆ ಈ ವರ್ಷ ತುಂಬ ಕಠಿಣವಾದ ಕಾನೂನುಗಳು ಬದಲಾಗ್ಬಿಟ್ಟಿದ್ದಾವೆ, ರೂಲ್ಸು ಬದಲಾಗಿದೆ, ಎಲ್ಲನೂ ಬದಲಾಗಿದೆ. ಹಂಗಾಗಿ DL ಲೈಸೆನ್ಸು ಯಾವುದೇ ಬ್ಯಾಡ್ಜ್ ಆಗಿರ್ಬೋದು, ಯಾವುದೇ ಹೆವಿ ಆಗಿರ್ಬೋದು, ಯಾವುದೇ ಒಂದು ಲ್ಯಾಬ್ಸ್ ಆಗಿರುವಂಥ ಲೈಸೆನ್ಸ್ ಮಡಿಕೊಂಡು ಗಾಡಿ ಓಡ್ಸೋಕೆ ಹೋಗಬೇಡಿ. ಯಾಕಂದರೆ ಈ ವರ್ಷ ಲ್ಯಾಬ್ಸ್ ಆಗಿರೋ ಲೈಸೆನ್ಸ್ ಮಡಿಕೊಂಡು ಗಾಡಿ ಓಡಿಸಿದ್ರೆ 10,000 ಫೈನು, 6 ತಿಂಗಳು ಜೈಲಿಗೆ ಹಾಕ್ತಾರೆ. ಆಮೇಲೆ ಲೈಫ್ ಲಾಂಗು ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಲೈಸೆನ್ಸ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವ್ಯಾವ ಡ್ರೈವರ್ಗಳ ಹತ್ರ, ನಮ್ಮೆಲ್ಲ ಡ್ರೈವರ್ಗಳ ಹತ್ರ ಯಾವ್ಯಾವ ಲೈಸೆನ್ಸ್ ಇದೆ, ಯಾವ್ದು ಲ್ಯಾಬ್ಸ್ ಆಗಿದೆ, ಯಾವ್ದು ರನ್ನಿಂಗ್ ಇದೆ, ಅದು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ RTOಗೆ ಹೋಗಿ ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಳಿ, ರನ್ನಿಂಗಲ್ಲಿ ಮಡಿಕೊಳ್ಳಿ. ಯಾಕಂದರೆ ನಮ್ಮ ಡ್ರೈವರ್ಗಳಿಗೆ ತುಂಬ ಸೇಫಾದ ಕ್ಷೇಮವಾದ ಐಡೆಂಟಿ ಕಾರ್ಡು ಅಂದರೆ ನಮ್ಮ ಲೈಸೆನ್ಸ್ ಒಂದೇ. ಅದರಿಂದ ನಮಗೂ ಯಾವುದೇ ತಲೆನೋವು ಬರೋಲ್ಲ, ಯಾವುದೇ ಒಂದು ಪ್ರಾಬ್ಲಮ್ ಆದರೂ ತಲೆನೋವು ಬರೋಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ RTO ಇಂದ ಪರ್ಮಿಷನ್ ಬಂದಿರೋದು, ಯಾವುದೇ ಲೈಸೆನ್ಸ್ ಲ್ಯಾಬ್ಸ್ ಆಗಿದೆ ಅದು ಇಮಿಡಿಯೇಟ್ಲಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ, ತಡ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಲೈಸೆನ್ಸ್ ಲ್ಯಾಬ್ಸ್ ಆಗಿಬಿಡುತ್ತೆ, ಲೈಫ್ ಲಾಂಗ್ ಲೈಸೆನ್ಸ್ ಮಾಡ್ಸೋಕ್ಕಾಗಲ್ಲ, ಕ್ಯಾನ್ಸಲ್ ಮಾಡ್ತಿದ್ದಾರೆ. ಅದಕ್ಕಾಗಿ ಈ ವರ್ಷದಲ್ಲಿ ನಾನು ಹೇಳ್ತಿರೋದು ಇದು ಒಂದೇ ಕಾರಣಕ್ಕೋಸ್ಕರ, ಯಾರ್ಯಾರ್ದು ಲ್ಯಾಬ್ಸ್ ಆಗಿದೆ ಅದನ್ನೆಲ್ಲ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಇಮಿಡಿಯೇಟ್ಲಿ ಮಾಡಿಸ್ಕೊಂಡು ನಿಮ್ಮ ಎಚ್ಚರಿಕೆಯಿಂದ, ನಿಮ್ಮ ಒಂದು ಜವಾಬ್ದಾರಿಯಿಂದ, ನಿಮ್ಮ ಒಂದು